ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ನಿಜವಾದ ಫಲಾನುಭವಿಗಳಿಗೆ ತಲುಪುವಂತೆ ಅಧಿಕಾರಿಗಳು ಕ್ರಮ ವಹಿಸಿ ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ಯೋಜನೆ ಸೌಲಭ್ಯ ದೊರೆಯಬೇಕು ಎಂದು ತಾಲೂಕಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಚಿಕ್ಕಹುಲ್ಲೂರು ಬಚ್ಚೇಗೌಡ ಸೂಚಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಜನರಿಗೆ ಸರಿಯಾದ ರೀತಿಯಲ್ಲಿ ದೊರಕುತ್ತಿದೆಯಾ ಹಾಗೂ ಏನಾದರೂ ನ್ಯೂನತೆಗಳು ಇದೆಯಾ ಎಂದು ತಿಳಿಯಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏರ್ಪಡಿಸಿದ್ದ ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಡತನ ನೀಗಿಸಲು ಮತ್ತು ಜನಸಾಮಾನ್ಯರ ಆರ್ಥಿಕ ಅಭಿವೃದ್ಧಿಗೆ ಪಂಚ ಗ್ಯಾರಂಟಿ ಯೋಜನೆ ಮೂಲಕ ಸವಲತ್ತುಗಳನ್ನು ನೀಡುತ್ತಾ ಇದೆ. ಅಧಿಕಾರಿಗಳು ಕೇವಲ ಸಭೆಗಳಿಗೆ ಸೀಮಿತವಾಗದೆ ಗ್ಯಾರಂಟಿ ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪುವ ಬಗ್ಗೆ ಅಧಿಕಾರಿಗಳು ನಿಗಾ ವಹಿಸಬೇಕು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಮಿತಿ ಸದಸ್ಯರನ್ನ ಒಳಗೊಂಡಂತೆ ಸಭೆಗಳನ್ನ ಮಾಡಿ ಜಾಗೃತಿಯನ್ನ ಮೂಡಿಸಬೇಕು. ಯಾರೊಬ್ಬರು ಕೂಡ ಅವಕಾಶಗಳಿಂದ ವಂಚಿತರಾಗಬಾರದು ಎಂದು ಸೂಚಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಬಂದಿದ್ದ ಪಂಚ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜನರಿಗೆ ಮಾಹಿತಿಯನ್ನ ನೀಡಿ ಸಮಸ್ಯೆಗಳಿಗೆ ಪರಿಹಾರವನ್ನ ದೊರಕಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ತೇಜಸ್ NKS TV4 ಹೊಸಕೋಟೆ. ಅಭ್ಯರ್ಥಿಗಳಿಗೆ ನಮ್ಮ ಸರ್ಕಾರ 3,000 ನಿರುದ್ಯೋಗ ಭತ್ಯೆಯನ್ನು ನಮ್ಮ ಸರ್ಕಾರ ನೀಡ್ತಾ ಇದೆ. ಈ ನಿರುದ್ಯೋಗ ಭತ್ಯೆಯನ್ನು ಪ್ರತಿ 24 ತಿಂಗಳ ಅಂದ್ರೆ 2 ವರ್ಷ ಈ ಒಂದು ನಿರುದ್ಯೋಗ ಭತ್ಯೆ ನೀಡ್ತಾ ಇದೆ. ಈ ಒಂದು ನಿರುದ್ಯೋಗ ಭತ್ಯೆ ಪಡ್ಕೊಬೇಕಂತಂದ್ರೆ ಎಲ್ಲರೂ ಸಹ ನಮ್ಮ ಆನ್ಲೈನ್ ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಆಗಿರ್ತಕ್ಕಂಥವ್ರು ನಮ್ಮ ಒಂದು ಲಾಗಿನ್ ಬರುತ್ತೆ, ನಮ್ಮ ಕೌಶಲ್ಯಾಭಿವೃದ್ಧಿ ಮತ್ತೆ ಎಂಪ್ಲಾಯ್ಮೆಂಟ್ ಲಾಗಿನ್ ಬರುತ್ತೆ. ಆ ಲಾಗಿನ್ ಬಂದಾಗ ಅವ್ರಿಗೆ ನಾವು ಸರ್ಟಿಫೈಡ್ ಮಾಡಿ, ಯಾರು ನೈಜ ಫಲಾನುಭವಿ ಇರ್ತಾರೋ ಅವ್ರಿಗೆ ನಾವು ಸರ್ಟಿಫೈಡ್ ಮಾಡಿ 3,000 ರೂಪಾಯಿ ನಿರುದ್ಯೋಗ ಭತ್ಯೆ ನೀಡ್ತಾ ಇದ್ದಾರೆ. ಈ ಒಂದು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಒಟ್ಟು 572 ಜನ ಯುವ ನಿಧಿ ಫಲಾನುಭವಿಗಳಿದ್ದಾರೆ. ಅದರಲ್ಲಿ 570 ಜನ ಪದವಿ ಮತ್ತು ಸ್ನಾತಕೋತ್ತರ ತಗೊಂಡಿದ್ದವರು ಇದ್ದಾರೆ, ಮತ್ತೆ 2 ಡಿಪ್ಲೊಮಾದವರು ಇದ್ದಾರೆ. ಒಟ್ಟು 1,67,00,000 ನಾವು ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಹೊಸಕೋಟೆ ತಾಲೂಕಿಗೆ ನಮ್ಮ ಒಂದು ಘನ ಸರ್ಕಾರ ವ್ಯಯ ಮಾಡ್ತಾ ಇದೆ. ಮತ್ತೆ ಈ ಒಂದು ಶಿವನಪುರ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 11 ಜನ ಫಲಾನುಭವಿಗಳು ಯುವ ನಿಧಿ ಯೋಜನೆಯನ್ನ ಪಡ್ಕೊಂತಾ ಇದ್ದಾರೆ. ಇದು ಒಟ್ಟಾರೆಯಾಗಿ ಯಾರು ಯುವ ನಿಧಿ ಯೋಜನೆ ಫಲಾನುಭವಿ ಪಡ್ಕೊಂತಾ ಇದ್ದಾರೆ ಅವರು ಎಲ್ಲ ಯಾವುದೋ ನಾವು ಆಫ್ಲೈನ್ ಅರ್ಜಿ ಇಲ್ಲ, ಎಲ್ಲ ಆನ್ಲೈನ್ ಅರ್ಜಿ ಇದೆ. ಆ ಆನ್ಲೈನ್ ಅರ್ಜಿ ಹಾಕಿ ನೀವು 180 ದಿನಗಳಾಗಿರ್ಬೇಕು, 2023 ತೇರ್ಗಡೆ ಆಗಿರ್ಬೇಕು, 180 ದಿನಗಳು ಮನೆಯಲ್ಲಿ ಇರಬೇಕು ಅಂತ ಅಭ್ಯರ್ಥಿಗಳು ಈ ಒಂದು ಯೋಜನೆಯಲ್ಲಿ ಪ್ರಯೋಜನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಯಾರು ಇವರು ಯೋಜನೆ ಪ್ರಯೋಜನ ಪಡ್ತಾ ಇರ್ತಾರೆ ಅಂತವರು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೇಕು. ಏನು, ನಾವು ಯಾವುದೇ ರೀತಿ ಹೈಯರ್ ಎಜುಕೇಶನ್ ಹೋಗ್ತಾ ಇಲ್ಲ, ಯಾವುದೇ ರೀತಿ ಉದ್ಯೋಗ ಮಾಡ್ತಾ ಇಲ್ಲ, ಮತ್ತೆ ನಾವು ಸ್ವಯಂ ಉದ್ಯೋಗ ಮಾಡ್ತಾ ಇಲ್ಲ, ಈ 3 ಘೋಷಣೆ ಇರುತ್ತೆ. ಈ 3 ಘೋಷಣೆ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ನಾವು ನಿರುದ್ಯೋಗ ಭತ್ಯೆ ನೀಡ್ತೇವೆ. ಮತ್ತೆ ಯಾರು ಎಲ್ಲ ಕೌಶಲ್ಯಕ್ಕೆ ಸಂಬಂಧಪಟ್ಟಾಗೆ ಕೌಶಲ್ಯ ತರಬೇತಿ ಬೇಕು ಅಂತ ಕೇಳ್ಕೊಂತಾರೋ ಅವರಿಗೆ ನಮ್ಮ ಸರ್ಕಾರದಿಂದ ರೂಟ್ ಸಿಟಿ ಮತ್ತೆ RCT ಏನಿದೆ, RCT ಸೊಂಡಳಿಪುರದಲ್ಲಿ ತಮ್ಗೆಲ್ಲ ಗೊತ್ತಿದೆ, ಅಲ್ಲಿ ಉಚಿತವಾಗಿ ಕೌಶಲ್ಯಕ್ಕೆ ಸಂಬಂಧಪಟ್ಟಾಗ ಎಲ್ಲಾ ತರಬೇತಿ ನೀಡುತ್ತೆ. ಮತ್ತೆ ರಾಮ್ಕಾ ಫೌಂಡೇಶನ್ ಅಂತ ಒಂದಿದೆ, GF ಕಂಡಾಸ್ಪತ್ರೆ ಆಪೋಸಿಟ್ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಅದು CSR ಅನುದಾನದಲ್ಲಿ ನಿಮಗೆ ಉಚಿತವಾಗಿ ನೀಡ್ತಾ ಇದೆ. ಮತ್ತೆ ನಮ್ಮ ಎಲ್ಲಾ ಪ್ರತಿ ತಾಲೂಕುಗಳಲ್ಲಿ ITI ಕಾಲೇಜ್ ಮತ್ತೆ GTDC ಸಹ ಒಟ್ಟು 18 ಜಾಬ್ ರೋಲ್ ಅಲ್ಲಿ ನಾವು ಉಚಿತವಾಗಿ ತರಬೇತಿ ನೀಡ್ತಾ ಇದ್ದೇವೆ. ಯಾರಿಗಾದ್ರೂ ಕೆಲಸ ಬೇಕು ಅಂತಂದಾಗ ನಮ್ಮ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಇದೆ, ಕೌಶಲ್ಯ ಕರ್ನಾಟಕ ಅಂತ. ಆ ಕೌಶಲ್ಯ ಕರ್ನಾಟಕದಲ್ಲಿ ನೀವು ಎನ್ರೋಲ್ ಆಯ್ತು ಅಂತಂದಾಗ ನಮ್ಮ ಯುವ ನಿಧಿಯ ಫಲಾನುಭವಿಗಳು ಇರ್ಬೋದು ಅಥವಾ ನೀವು ಯಾರೇ ಉದ್ಯೋಗ ಇಲ್ತಕ್ಕಂತ ಅಭ್ಯರ್ಥಿಗಳು ಯುವಕ ಯುವತಿಯರು 18 ವರ್ಷದಿಂದ 45 ವರ್ಷದೊಳಗೆ ಯಾರಿಗೆಲ್ಲ ಆಗಿರ್ತಾರೋ ಅವ್ರ ಕೌಶಲ್ಯ ತುಂಬಾ ಸಿಂಪಲ್ ಇದೆ, ಕೌಶಲ್ಯ ಕರ್ನಾಟಕದ ವೆಬ್ಸೈಟ್ ಇದೆ, ಅದ್ರಲ್ಲಿ ರಿಜಿಸ್ಟರ್ ಆದ್ರೆ ಯಾರಿಗೆಲ್ಲ ಕೆಲಸ ಬೇಕೋ ಅವ್ರಿಗೆ ನಮ್ಮ ಸರ್ಕಾರದ ಕಡೆಯಿಂದಲೇ ಅವ್ರಿಗೆ ಫಾಲೋ ಅಪ್ ಮಾಡ್ತಾರೆ. ಒಂದು ಮೇಲ್ಸ್ ಬರುತ್ತೆ ಮತ್ತೆ ವಾಟ್ಸ್ಆಪ್ ಗ್ರೂಪ್ಸ್ ಇರುತ್ತೆ, ಅವ್ರಿಗೆ ಫಾಲೋ ಅಪ್ ಆಗುತ್ತೆ. ಈ ಒಂದು ಯೋಜನೆನ ಎಲ್ಲರೂ ಪ್ರಯೋಜನ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಒಂದು ಇದಾಗಬೇಕು. ಆದ್ರಿಂದ ನೀವು ಇವಾಗ ಅವ್ರು ಹೇಳ್ದಂಗೆ ಮಹಿಳಾ ಕಲ್ಯಾಣ ಇಲಾಖೆ ಆಫೀಸ್ ಎಲ್ಲಿದೆ ನಿಮ್ಗೆ ಕೆಲವರು ಗೊತ್ತಿರ್ಲಿಲ್ಲ, ಗೊತ್ತದೆ. ಈಗ ಹೇಳಿದ್ದಾರೆ ಅಲ್ಲಿಗೆ ಹೋಗ್ರಿ, ಆಹಾರ ಇಲಾಖೆದ ಆಫೀಸ್ ಹೇಳಿದ್ದಾರೆ ಅಲ್ಲಿಗೂ ಹೋಗ್ರಿ, ಆದಷ್ಟು ಕೆಲಸ ಮಾಡಿಕೊಡ್ತಾರೆ. ನಿಮಗೆ ಆಗದೆ ಇದ್ದಂತ ನೀವು ಹೋಗಕ್ಕೆ ಆಗಲ್ಲ ಅನ್ನೋರು ಇದ್ದರೆ ನೀವು ಪಂಚಾಯತಿಯಲ್ಲಿ ಒಂದು ಕಂಪ್ಲೇಂಟ್ ಮಾಡ್ಬೋದು. ಏನಿದೆ ನಿಮ್ಗೆ ಕಷ್ಟ ಇದೆ ಅದನ್ನ ಕಂಪ್ಲೇಂಟ್ ಮಾಡಿದಾಗ ಅದು ನಮ್ಮ UO ಆಫೀಸ್ ಬರ್ತದೆ, UO ಆಫೀಸ್ ಮುಖಾಂತರ ನಮಗೆ ಬರ್ತದೆ. ಅದನ್ನ ನಾವು ಅಧಿಕಾರಿಗಳಿಗೆ ಹೇಳಿ ಅವ್ರು ಆದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಯಾವುದು ಇಲ್ಲ ಅಂತ ಹೇಳಿಲ್ಲ, ಮಾಡ್ತಾವ್ರೆ. ಹಂಗೆ ಯಾರಾದ್ರೂ ಮಾಡಿಲ್ಲ ಅನ್ನೋ ಉದ್ದೇಶ ಒಂದು ಇದ್ರೆ, ನಿಮಗೆ ಮಾಡಿಲ್ಲ ಅನ್ನೋದಿದ್ರೆ ನಮಗೆ ನೇರವಾಗಿ ಹೇಳ್ಬೋದು. ನೇರವಾಗಿ ಹೇಳಿದಾಗ ನಾವು ಅಧಿಕಾರಿಗಳಿಗೆ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಅದನ್ನ ಸರಿಪಡಿಸೋ ಕಾರ್ಯಕ್ರಮನ ಒಂದು ಮಾಡ್ತೀವಿ ನಾವು ಅಂತೇಳಿ ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿ ನಿಮ್ಮ ಕುಂದುಕೊರತೆಗಳು, ನಿಮ್ಮ ಅಹವಾಲುಗಳನ್ನ ನಮ್ಮಲ್ಲಿ ಹಂಚಿಕೊಂಡಿರೋದಕ್ಕೆ ಮತ್ತು ಇಲ್ಲಿ ಈ ಪಂಚಾಯತಿಯಿಂದ ಆಯೋಜಿಸಿದ ಒಂದು ಕಾರ್ಯಕ್ರಮಕ್ಕೆ ಯಾರು ಹೊಣೆಗಾರರಾಗಿದ್ದವ್ರಿಗೆಲ್ಲ ಧನ್ಯವಾದ ಹೇಳ್ತಾ